ಅಣ್ಣಗೆ ಫೋನ್ ಮಾಡಿದ್ದೆ, ಬರ್ತಾ ಇದ್ದೀನಿ, ಇನ್ನೊಂದು 5 ನಿಮಿಷ ಬರ್ತೀನಿ ಅಂತ ಅವಾಗಲೇ ಹೇಳ್ದನು, ಇನ್ನೂ ಬಂದಿಲ್ಲ. ಅವ್ನು ಧೀರಿಗೂ ಫೋನ್ ಮಾಡಿದೆ, ವೀರಿಗೂ ಫೋನ್ ಮಾಡಿದೆ. ಅದಕ್ಕೆ ಇವನು ಬರ್ತೀನಿ ಅಂದ ಅಣ್ಣಯ್ಯ. ಅವ್ನು ಧೀರು ನಾನೆಲ್ಲ ಕೆಲಸ ಐತೆ ಹೊರಗೆ ಹೋಗ್ತಾ ಇದ್ದೀನಿ ಅಂತಂದ. ಇನ್ನು ಯಾವ ಬರೋಣ ಅಂತ ಇದ್ದಾನೋ ಏನೋ. ಹೆಂಗ ನೀನು ಏನು ಮಾಡ್ತೀಯ ಗೊತ್ತಿಲ್ಲಪ್ಪ. ನನಗೆ ನಿಮ್ಮ ಮಾಮಗೆ ಹೇಳಿ ನನಗೆ ಬೀಗ ಕೊಡಿಸ್ಬೇಕು ಅಂತ ಹೇಳ್ತೀನಿ. ಏ ಬಿಡು, ನಮ್ಮ ನೀರು ಹೇಳಿರಿ ಕೇಳ್ತಾನ ನಾನು. ಕಿಟ್ಟ ಕೇಳ್ತಾನೆ ನಮ್ಮ ನೀರು ಹೇಳಿ. ಅಳಿಯ ಅಂತ ಹೇಳಿ ನಮ್ಮ ನೀರನ್ ಮಾತು ಚೆನ್ನಾಗಿ ನಂಬ್ತಾನೆ. ಧೀರನ್ಗಿನ ನೀರನ್ ಮಾತು ಚೆನ್ನಾಗಿ ನಂಬ್ತಾನೆ. ಏನು ನಂಬ್ತಾನೋ ಏನೋ. ಮನೆ ಮುಂಡೆ ಇದ್ದಾರಲ್ಲ, ಇಲ್ಲದೆಲ್ಲ ಹೇಳ್ಕೊಡ್ತಾರ ಯಪ್ಪನಿಗೆ. ಕಮಲ, ಯಾಕಮ್ಮ ಫೋನ್ ಮಾಡಿ ಅರ್ಜೆಂಟಾಗಿ ಬರೋಣ ಅಂತೇಳಿ ಫೋನ್ ಮಾಡಿದ್ದೆ? ಯಾಕಮ್ಮ? ಬಾ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಿಮ್ಮ ಬೇರೆ ನಾನು ಮಾತಾಡಿಸ್ತಾ ಇಲ್ಲ. ಅದಕ್ಕೇನೆ ನಾನು ನಿನ್ನ ಕರೆಸಿದ್ದು. ಮಾತಾಡ್ಸಲ್ಲ ಯಪ್ಪ, ಅವ್ರು ಸೊಸೆರ್ ಮತ್ತೆ ಕೇಳ್ಕೊಂಡು ಮಾತಾಡಿಸ್ತಿಲ್ಲ ಎಷ್ಟು ಮಾತಾಡ್ಸಿದ್ರು. ಅದಕ್ಕೆ ಅಮ್ಮ ಇನ್ನ ಇಲ್ಲೇ ಇರು ಅಂತೇಳಿ ಇರಿಸ್ಕೊಂಡೆ. ಇನ್ನೇ ಬೇರೆ ಸೊಂಟ ನೋವಾಗಿತ್ತು, ಇರಿಸ್ಕೊಂಡಿದ್ದೀನಿ. ನಾನು ಆಸ್ಪತ್ರೆಗೆ ಹೋಗ್ಬೇಕು. ನನಗೆ ಎಷ್ಟನ ಲಕ್ಷ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಯಪ್ಪ, 1 ಎಕರೆ ಹೊಲ ಮಾರಾದ್ರೂ ಪರವಾಗಿಲ್ಲ, ನನಗೆ ಮಕ್ಕಳಾಗಬೇಕು. ನನಗೆ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ನಾನು. ಮಾತಾಡಿಸ್ಕೊಂಡು ಚೆನ್ನಾಗಿತ್ತಲ್ಲ, ಯಾಕೆ ಹಿಂಗಿದ್ಕಿದ್ದಂಗೆ ಹಿಂಗೆ ಮಾಡುತ್ತೆ? ಚೆನ್ನಾಗಿತ್ತಪ್ಪ. ಈಗ ಇವ್ರು ಸೊಸೆರು ಬಂದಾರಲ್ಲ, ಅವ್ರು ಇಲ್ಲುದ್ದು ಹೇಳ್ಕೊಡ್ತಾರೆ ನಮ್ಮ ಅಯ್ಯಪ್ಪಂಗೆ. ನಮ್ಮ ಅಯ್ಯಪ್ಪ ಒಳ್ಳೆ ಕಣಪ್ಪ. ನಮ್ಮ ಅಯ್ಯಪ್ಪ ಇವತ್ತು ನನಗೆ ಭಾಳ ಒಳ್ಳೆ ಮನುಷ್ಯ. ಇವತ್ತು ನನ್ನ ಎಂಥ ಚೆನ್ನಾಗಿ ನೋಡ್ಕೊಂಬಂದ್ರೆ ಕಣ್ಣಿಗೆ ನೋಡ್ಕೊಂಬಂದು ನಮ್ಮ ಅಯ್ಯಪ್ಪ. ಆದರೆ ಇವ್ರು ಬಂದು ಇಲ್ಲದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಅಯ್ಯಪ್ಪನಿಗೆ. ಯಾರ ಮಾತು ಕೇಳ್ತಿರ್ಲಿಲ್ಲಪ್ಪ. ಈಗ ಇವಳು ಇಲ್ಲದೆಲ್ಲ ದ್ಯಾತ ಫೋನ್ನಾಗೆಲ್ಲ ಒತ್ಕೊಂಡು ತೋರಿಸಿದ್ಲು. ಕಣ ಏಣ ಎಲ್ಲ ನಾವು ಮಾತಾಡ್ತಿದ್ವಿ, ಹಿಂಗೆ ಆತ ಮಾತಾಡ್ಬೇಕಾರೆಲ್ಲ ರೆಕಾರ್ಡ್ ಮಾಡ್ಕೊಂಡು ತೋರಿಸಿದ್ಲು. ಅವತ್ತಿಂದ ನಮ್ಮ ಅಯ್ಯಪ್ಪ ನಾನು ಮಾತಾಡಿಸ್ತಿಲ್ಲ. ಅದಕ್ಕೇನೆ ನೋಡಿ, ಅಲ್ಲಿ ಬೆಂಗಳೂರಾಗೆ ಯಾವುದೋ ಒಳ್ಳೆ ಆಸ್ಪತ್ರೆ ಐತಂತೆ, ಹೋಗೋಣ, ಹೋಗಿ ತೋರಿಸ್ಕೊಂಬನ. ಮಕ್ಳು ಆಗ್ತಾವಂತೆ, ಅಲ್ಲಿ ಚೆನ್ನಾಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಅದಕ್ಕೆ ತೋರಿಸ್ಕೊಂಬನ. ನನಗೂ ಮಕ್ಳು ಆಗಬೇಕು ಅಂಬೋದು ಆಸೆ ಇರಲ್ವೇ? ಯಾ ತಲೆ ಕೆಡ್ಸ್ಯಮಲ್ಲ. ಅಲ್ಲ, ನಮ್ಮ ಕಮ್ಲಿಗೆ ಅವಳಿಗೇನು ಮಕ್ಳಾಗ್ಬೇಕು ಅಂಬೋದು ಅವಳಿಗೆ ಆಸೆ ಇರಲ್ವೇ? ಮಕ್ಳು ಬೇಕು ಅಂಬೋದು. ಅಲ್ಲ, ಇವನು ನೋಡಿದ್ರೆ ಸೊಸೆರ್ ಮಾತು ಕೇಳ್ಕೊಂಡು ಮಾತಾಡ್ಸೋದೇ ಇಲ್ಲ. ಕರಿ, ಅಲ್ಲಿ ಒಳಗೆ ಇದ್ದಾನೆ. ಏನು 1 ಎಕರೆ ಹೊಲ ಹೋಗ್ಲೇಳೆ, ಏನು ಹೊಲ ಐತಿ? ಒಟ್ಟಿನಲ್ಲಿ ಮಕ್ಕಳು ಇಲ್ಲಪ್ಪ ಅಂತ. ನಮಗೆ ಮಕ್ಳಾಗಬೇಕು ಅಂಬೋದು, ನಮ್ಮ ಮಕ್ಕಳು ಅಂಬೋದು ನಮಗೂ ಬೇಕಲ್ಲ. ಅದಕ್ಕೇನೆ ಇಬ್ರು ಹೋಗ್ಬೇಕು ಕಣ್ಕಂಬ್ಲ. ನೀನು ಒಬ್ಳೆ ಬಂದರೆ ನಡೆಯಲ್ಲ ಆಸ್ಪತ್ರೆಗಳಿಗೆ. ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಹೋಗ್ಬೇಕು. ಹೋದ್ರೆ ಅದಕ್ಕೇನೆ ಅಲ್ಲಿ ಸುಮ್ಮನೆ ಏನು ಯಾತು ನೀನು ಜೋರು ಮಾಡಕ್ಕೆ ಹೋಗ್ಬೇಡ, ಏನು ಕೇಳಕ್ಕೆ ಹೋಗ್ಬೇಡ. ಬಾಯ್ ಮಾಮ, ಆಸ್ಪತ್ರೆಗೆ ಹೋಗೋಣ. ಹಂಗೆ ಮಕ್ಕಳಾಗಕ್ಕೆ ಆಸ್ಪತ್ರೆಗೆ ಹೋಗೋಕ್ಕೆ ತೋರಿಸ್ಕೋಬೇಕಾಯ್ತು. ನನ್ನ ತಂಗಿನ ತೋರಿಸ್ತಾ ಇದ್ದೀವಿ, ಮಕ್ಕಳಿಲ್ಲ ಅಂತೇಳಿ ನಾವೇ ತೋರಿಸ್ತಾ ಇದ್ದೀವಿ. ನಾವೇ ತೋರಿಸ್ತೀನಿ, ನನ್ನ ತಂಗಿ ಏನು 1 ರೂಪಾಯಿ ದುಡ್ಡು ಕೊಡಲ್ಲ, ಏನಿಲ್ಲ ಅಂತಂದು ಸುಮ್ಮನೆ ಬರ್ತೈತೆ. ಅವಾಗ ಬಂದ ಡಾಕ್ಟ್ರ್ ಹೇಳ್ದಂಗೆ ಕೇಳ್ತಾರಲ್ಲ, ಡಾಕ್ಟ್ರ್ ಹೇಳ್ತಾರೆ. ಆಮೇಲೆ ಡಾಕ್ಟ್ರ್ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಯಪ್ಪ. ಕರಿ. ಕಿಟ್ಟು ಕಿಟ್ಟು ಕಿಟ್ಟು. ಏನಪ್ಪ ಇರು, ಯಾವಾಗ ಬಂದೆ? ಈಗಿನ ಒಂದು ಸ್ವಲ್ಪ ತಾಯ್ತು ಕಣ್ಮಮ್ಮ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾನು ನಮ್ಮ ಮನೆ ಹತ್ರ ಯಾರನ್ನೋ ಕೇಳಿದ್ದೆ. ಹಿಂಗೆ ಯಾರೋ ಹೇಳಿದ್ರು ನನಗೆ. ಅವ್ರಿಗೂ ಪಾಪ ಒಂದು 12 ವರ್ಷ 15 ವರ್ಷ ಮಕ್ಳಿರ್ಲಿಲ್ವಂತೆ. ಇವಾಗ ಮಕ್ಕಳು ಆಗಿದ್ದಾವೆ. ಅದಕ್ಕೆ ಯಾರನ್ನ ಕೇಳಿದೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ ಕಣ್ಮಮ್ಮ. ಅಲ್ಲ, ಯಾರಿಸ್ ಏನಕ್ಕಿಲ್ಲಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ? ಏನಕ್ಕಿಲ್ಲದಲ್ಲ, ನನಗೆ ಈ ಸೊಸೆ ಆಗೈತಲ್ಲ, ಮಕ್ಕಳಾಗ್ಲಿಲ್ವಲ್ಲ. ಅದಕ್ಕೇನೆ ಆಸ್ಪತ್ರೆಗೆ ನನ್ನ ತಮ್ಮ ತೋರಿಸ್ತಾನಂತ ಅವನೇನೆ. ಅದಕ್ಕೇನೆ ಹೋಗೋಕ್ಕೆ ಕರಿಯಕ್ಕೆ ಬಂದವನಿ. ಅದಕ್ಕೆ ಬಾ ಹೋಗೋಣ. ನಮ್ಮ ನೀರನ್ನು ತೀರನೇ ತೋರಿಸ್ತಾರಂತೆ. ನೀನು ಸುಮ್ಮನೆ ಹೋಗಷ್ಟೇನೆ. ಹೋಗತ್ತಾ ತೋರಿಸ್ಕೊಂಬರ್ರಿ. ಕರ್ಕೊಂಡು ಹೋಗಪ್ಪ, ನಿನ್ನ ತಂಗಿನ ಕರ್ಕೊಂಡು ಹೋಗಕ್ಕೆ ನಾನೇನು ಬೇಡ ಅನ್ಲಿಲ್ಲ. ಅವತ್ತು ಧೀರು ಬಂದಿದ್ದ, ಅವತ್ತು ನಮ್ಮ ಅಕ್ಕನ ಕರ್ಕೊಂಡು ಹೋಗ್ನಿ ಅಂದ. ಕರ್ಕೊಂಡು ಹೋಗಪ್ಪ ಅಂದೆ ನಾನು. ಎಂದು ಯಾವತ್ತು ನೀವು ಅಣ್ಣ ತಮ್ಮಗಳು ಇಬ್ಬರಳು ಬಂದಾಗ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿಲ್ಲ. ಕರ್ಕೊಂಡು ಹೋಗ್ರಿ. ನಾನು ಒಬ್ಳು ಹೋಗಂಗಿದ್ರೆ ನಿಂತಾಗ ಯಾಕೆ ಕೇಳಿಸ್ಕೊಂತಿದ್ದೆ? ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ. ನೀನು ಬರಬೇಕು. ಬಂದ್ರೆ ತೋರಿಸ್ಕೊಂಡ್ರೆ ಆಗೋದು. ಇಬ್ಬರಳು ಗಂಡ ಹೆಂಡ್ತಿ ಇಬ್ಬರಳು ಹೋಗ್ಬೇಕು. ಅಲ್ಲಿ ಇಬ್ಬರೂ ಬರಬೇಕು, ಗಂಡ ಹೆಂಡ್ತಿ ಇಬ್ಬರೂ. ಮಕ್ಕಳಾಗಲಿಲ್ಲ ಅಂತಂದರೆ ಗಂಡ ಹೆಂಡ್ತಿ ಇಬ್ಬರು ಹೋಗಿ ತೋರಿಸ್ಕೋಬೇಕು. ಅದಕ್ಕೋಸ್ಕರನ ಗಂಡ ಹೆಂಡ್ತಿ ಇಬ್ಬರು ಹೋಗ್ಬೇಕಂತೆ. ಅವ್ರು ಯಾರೋ ಹೇಳಿದ್ರು ನನಗೆ ಪರಿಚಯಸ್ಥರು. ಅದಕ್ಕೇ ಹೋಗೋಣ. ನಾನು ಅದಕ್ಕೆ ಕಾರ್ ಮಾಡಿದ್ದೀನಿ ಅಂದ. ನನ್ನ ಫ್ರೆಂಡ್ ಒಂದು ಕಾರ್ ಇತ್ತು, ಕಾರ್ ಮಾಡಿದ್ದೀನಿ. ಹೋಗಿ ಬರೋಣ ಕಣ್ಮಮ್ಮ. ಸುಮ್ಕಿರಪ್ಪ ನೀನು. ಯಾವ ಮಕ್ಳು ಬೇರೆ ಯಾವ ಮರಿ ಬೇಡ ಸುಮ್ಮನಾತ ಸಾಕು. ನನ್ನ ಮೊಮ್ಮಕ್ಕಳೇ ಆಗ್ತಾವತ್ತು. ಇನ್ನೊಂದು ಹೇಳ್ತೀನಿ ಹೋದ್ರೆ ನಮ್ಮ ಅತ್ತಮ್ಗೂ ನಮ್ಮ ಕೆಂಪಮ್ಗೂ ಯಾರ್ಗನ ಒಬ್ರಿಗೆ ಆಗ್ತಾವೆ. ಸಾಕು, ಮೊಮ್ಮಕ್ಕಳಾಗ ಕಾಲ್ದಾಗ ನನ್ಗೆ ಇನ್ಯಾತಕ್ಕೆ ಮಕ್ಳಾಗ್ತ. ನಂಗೆ ಯಾವ ಮಕ್ಳು ಬೇಡ, ಮರಿ ಬೇಡ, ಸಾಕು ಇರೋ 2 ಹುಡುಗರು. ನಿನ್ನ ಮಕ್ಕಳು ಅಂಬವ ಆದರೆ ನಿನ್ಗೆ ಆಗ್ತಾವಪ್ಪ. ನಮಗೆ ನಮ್ಮ ಮಕ್ಕಳು ಬೇಡವೆ? ನನಗೆ ನನ್ನ ನಟ್ಟೆ ಹುಟ್ಟಿದ್ರೆ ಅಂತವ ಒಟ್ಟು ನನ್ನ ಮಕ್ಕಳು ಅಮ್ಮಂಗಿರ್ತಾರಲ್ಲಪ್ಪ, ಅಮ್ಮಂಗೆ. ನೀನೊಬ್ಬ ಮೊದ್ಲಂಗೆ ಆದ್ರೆ ಸಾಕು, ತೋರಿಸ್ಕ್ಯಾ ಎಲ್ಲನ ದೇವ್ರಿಗೋ ದಿಂಡ್ರಿಗೋ ಹೋಗೋಣ ಅಂತಿದ್ದೆ. ಹೀಗಾಲೇ ನನ್ನ ಮೊಮ್ಮಕ್ಕಳೇ ಆಗ್ತವೆ ಅಂತೀಯ. ನೀನು ನಿನ್ನ ಮಗಳೂ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ಯಾ ಕಿಟ. ಸುಮ್ಮನೆ ಇವಾಗ ಮನೆಯಾಗೆ ಹೆಣ್ಣು ಹುಡುಗರು ಇಲ್ಲ, ಹೆಣ್ಣು ಹುಡುಗರು ಇರಬೇಕು.
ಸಾಕತ್ತ ನಮ್ಮ ಸಸ್ಯರೇ ಇದಾಗತ್ತ ಅವನು ಹೆಣ್ಮಕ್ಳು ಅಂದ್ಕೊಂಬೋದು ಸುಮ್ಮನೆ ಆ ಮಕ್ಳು ಬೇಡ ಮರಿ ಬೇಡ ಸುಮ್ಮನೆ ಎಷ್ಟೋ ದುಡ್ಡು ಖರ್ಚು ಮಾಡಿರೋದು ಆಗೋದಿಲ್ಲ ಸುಮ್ಕಿ ನಮಗೆ ಮೊಮ್ಮಕ್ಕಳಾಗ ಕಾಲದಾಗೆ ಇವಾಗ ಯಾತಕ್ಕೆ ನಮ್ಮ ಮಕ್ಳು ಅಂತ ಆಸ್ಪತ್ರೆಗೆ ಹೋದ್ರೆ ಯಾರನ್ನ ನಕ್ಕಾರು ಕಿಟ್ಟಪ್ಪ ಏನು ಬಂದೈತಪ್ಪ ಮೊಮ್ಮಕ್ಕಳಾಗ ಕಾಲದಾಗ ಮಕ್ಳು ಬೇಕು ಅಂತ ಆಸ್ಪತ್ರೆಗೆ ಹೋಗ್ತಾನೆ ಅಂತ ಯಾರನ್ನ ನಕ್ತಾರಿ ಸುಮ್ಕಿರು. ಅಯ್ಯೋ ನೀನು ಯಾರು ನೋಗಾರ್ಗೆಲ್ಲ ತಲೆ ಕೆಡಿಸ್ಕೊಂಬಕ್ಕಾಗುತ್ತೆ ಅಪ್ಪ ನೋಡು ಹಂಗೇನೆ ಯಾತನ್ನ ಹೇಳಿ ಹಿಂಗೆ ಕಣಪ್ಪ ಇವಾಗ ನನಗಂತೂ. ಇಲ್ಲ ಕಣಪ್ಪ ವೀರು ನಾನು ಬರೋಕೆ ಆಗಲ್ಲ ಹೊಲ್ದಾಗ ಇಲ್ಲೋಡು ಕಡ್ಲೆಕಾಯಿ ಯಾರ್ಕ್ಸೈನಿ ಕೂಲಿಯರ್ ಬಂದವ್ರಿ ಬಳ್ಳಿ ಎಲ್ಲ ಏರಿಸ್ಬೇಕು ಕೂಲಿಯರ್ ಬರ್ತಾರೆ ಕಡ್ಲೆಕಾಯಿ ಬಿಡ್ಸಕ್ಕೆ ಎಲ್ಲ ನಾವು ಬೋಲು ಕಡ್ಲೆಕಾಯಿ ಇದೊಂದಿಟ್ಟು ನನ್ಗೆ ಆಗತಕ್ಕ ಎಲ್ಲಿಗೂ ಹೋಗಕ್ಕೆ ನನಗೆ ಬಿಡುವಾಗಲ್ಲ ಕಡ್ಲೆಕಾಯಿ ಹೊಲ್ದು ಮಾರ್ಕೆಟ್ಗೆ ಹಾಕಿ ಕಡ್ಲೆಕಾಯಿ ಶೀಲ ಹೊಲ್ದು ಎಲ್ಲ ಕಡ್ಲೆಕಾಯಿ ಮಾರ್ಕೊಂಬರೋ ತಕ್ಕ ನನಗೆ ಬಿಡುವೆ ಆಗಲ್ಲ ಇನ್ನೂ ಅತ್ತೆ ಐತಿ ನಮ್ದಂತೂ ಮಸ್ತ್ ಬದುಕು ಕೂಲಿಯರ್ ಹಿಂಗೆ ಬತ್ತಿರ್ತಾರೆ ಹಿಂಗೆ ಕೂಲಿಯರ್ ಬಂದು ಇರ್ಬೇಕು ನಾನು ಹೋಗಿ ನಾನು ಇನ್ನೆಲ್ಲ ತೀರಾ ಹೋಗ್ತೀನಿ ಕಡಲೆ ಬೆಳಿತಕ್ಕೂ ಅಲ್ಗೂ ನಾನೆಲ್ಲ ಹೋಗ್ತೀನಿ ಕೂಲರ್ ತಗ ಮಾಡಿಸ್ತೀನಿ ಹೋಗು ನೀನು ಪಾಪ ಇದೊಂದು ಸತಿ ತೋರಿಸ್ಕೊಂಬಾರ ಪ್ಯಾಕೆಟು ಇದೊಂದು ಸತಿನಾ. ಓ ಯಾಕ ನೀನು ಸುಮ್ಮನಿರು ನಮಗೆ ಇಲ್ಲೋಡು ಹೋಗೋಕ್ಕಾಗಲ್ಲ ನಾವು ಇರೋದು ಹೇಳ್ತೀವಿ ಸುಮ್ಮನೆ ಗೊತ್ತೀವಿ ಅಂತ ಒಂದು ಯಾಕೆ ಸುಮ್ಮನೆ ನಮ್ಗೇನು ಹೋಗೋಕ್ಕಾಗಲ್ಲ ನನಗೆ ಮಸ್ತ್ ಕೆಲಸ ಐತಿ ಬೇಕಾದ್ರೆ ಹೋಗೋದಾದ್ರೆ ನಿಮ್ಮ ಅಕ್ಕ ಇನ್ನೊಂದು ಕರ್ಕೊಂಡು ಬೇಕಾದ್ರೆ ನಿನ್ನ ತಂಗಿನ ಕರ್ಕೊಂಡು ಹೋಗಪ್ಪ ಅಷ್ಟೇನೆ ನೀನು ಹೋಗಿ ಬರೀಯಕ್ಕ ಅವಳ ಜೊತೆಗೆ. ಅಲ್ಲ ಕಣ್ಮಮ್ಮ ನಿನ್ನ ಕೈಲಿ ಸುಮ್ಮನೆ ನಿಂಗೆ ಹೇಳೋದ್ರೆ ಹೆಂಗೆ ನಾನು ಹೇಳಿದ್ದೀನಿ ಕರ್ಕೊಂಬತ್ತೀನಿ ಅಂತ ಹೇಳಿ ಎಮರ್ಜೆನ್ಸಿ ಹೋಗ್ಬೇಕು ಹೇಳಿದ್ಮೇಲೂ ನೀನು ಹಿಂಗೆ ಹೇಳೋಗ್ಬಿಟ್ರಿ ಹೆಂಗೆ ಕಣ್ಮಮ್ಮ. ಬರೋಕ್ಕಾಗಲ್ಲಪ್ಪ ನಾನು ಇರೋದು ಹೇಳ್ತೀನಿ ನಾನು ರಪ್ಪನ ಹೋಗ್ಬೇಕು ಅಲ್ಲಿ ಟ್ಯಾಕ್ಟ್ರ್ ಬಂದೈತಿ. ನೋಡು ಬರೀ ಹಿಂಗೇನೆ ಯಪ್ಪ ನನಗಂತ ಸಾಕಾಗ್ಬಿಟ್ಟೈತೆ ನಿಮ್ಮ ಮಾಮಂತಾಗೆ ನೀನೇನು ಮಾಡ್ತೀಯ ಗೊತ್ತಿಲ್ಲ ಕಣಯ್ಯಣ ಕೇಳ್ಬೇಕು ನೀನು ಬಿಗ್ಗ ಕೇಳಿ ಅಯ್ಯಪ್ಪನ್ನ ಜೋರು ಮಾಡಬೇಕು ನೀವಿಬ್ರಳು ಅವನು ದೀರನ್ನು ಕರ್ಕೊಂಬ ಈಗ ಹಿಂಗೇನೆ ಮಾತಾಡ್ಸಲ್ಲ ಏನಿಲ್ಲ 3-4 ದಿವಸದಿಂದ ಅಲ್ಲೇನೆ ಮಾತಾಡಿಸ್ತಾನೆ ಇಲ್ಲ 3-4 ದಿನ ಏನು ಒಂದು 5-6 ದಿವಸದಿಂದ ಮಾತಾಡಿಸ್ತಾನೇ ಇಲ್ಲ. ಅಲ್ಲ ಈ ದಿನ ಸ್ಯಾನಕ್ಕಿತ್ತಲ್ಲ ನಾನು ಅದಕ್ಕೆ ಏನು ಕೇಳಲಿಲ್ಲ ನಂಗೆ ಅನ್ಬೇಕಿಲ್ವ ಮಾತಾಡ್ಸಲ್ಲ ಅಂತೇಳಿ ನಾನು ಕೇಳ್ತಿದ್ದೆ. ಅಪ್ಪ ನನ್ನ ತಮ್ಮ ಒಳ್ಳೆನ್ ಕಣಪ್ಪ ಇವರು ಬಂದವರಲ್ಲ ಅವ್ರಿಬ್ರು ಲೋಡ್ಯರು ಒಳ್ಳೆಯರಲ್ಲ ಅದಕ್ಕಾಗಿನ ಕಣಮ್ಮ ನಮ್ಮ ಅಯ್ಯಪ್ಪ ಒಳ್ಳೇದು ಅಯ್ಯಪ್ಪ ಯಾರ ಮಾತು ಕೇಳ್ತಿರ್ಲಿಲ್ಲಮ್ಮ. ಈಗ ಇವಳು ಕೆಂಪಿ ಬಂದು ಯಾಕಂದರೆ ಅವಳನ್ನ ಬೋಲ್ ಇಷ್ಟಪಡ್ತಿತ್ತು ಅಯ್ಯಪ್ಪ ಅವಳೇ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಹೇಳಿ ಯಾವಾಗ ಅವಳೇ ಮದುವೆ ಆಗ್ಬಿಟ್ಲ ಅಯ್ಯಪ್ಪಗೊಂಥರ ಬೆಟ್ಟನೇ ಸಿಕ್ತಂಗೆ ಆಗ್ಬಿಡ್ತು ಬೆಟ್ಟ ಸಿಕ್ತಂಗೆ ಆಗೈತಿ ದಿನ ಹೋಗಿ ಎದ್ದಾಗ ಬೈನಾಗ ಹೋಗಿ ಕೇಳೋದ ಅಲ್ಲಿ ಹೆಣ್ಣು ಆ ಲಕ್ಷ್ಮಿ ಕೊಡಲ್ಲ ಅಂಬಳಲ್ಲ ಅದಕ್ಕೇನೆ ಇವಾಗ ಸಿಕ್ಕಿತ್ಕೋ ಅದ್ಕೊಂಡು ಒಂಥರ ಬೆಟ್ಟ ಸಿಕ್ಕಂಗೆ ಆಗೈತಿ ಏನೋ ಒಂಥರ ಅಯ್ಯಪ್ಪನ ಲೆವೆಲ್ಲೇ ಚೇಂಜ್ ಆಗ್ಬಿಟ್ಟೈತಿ. ಏನು ನಮ್ಮಿಬ್ರು ಮಕ್ಳದ್ದು ಮದುವೆ ಆಗಿರ್ಲಿಲ್ವಲ್ಲ ಮದುವೆ ಆಗ್ಬಿಡ್ತಲ್ಲ ಅಕ್ಕಿ ಒಪ್ಪೇಟೆ ಆರ್ದೇನು ನಮ್ಮ ಮಕ್ಳಿಗೆ ಮದುವೆ ಆಗೈತಿ ಅಮ್ಮಂಗೆ ಐತಾರೆ. ಮದುವೆ ಆದ್ರೆ ತಗ ಇನ್ನು ಯೋಟು ಐತಿ ಮದುವೆ ಆದ್ಮೇಲೆ ನಮ್ಮ ಮಾಮಗೆ ಮುದ್ದಿಲ್ಲ ಏನೋ ತಿಳ್ಕೊಂಡಿರ್ಬೋದು ಅವರಿಬ್ರು ಸೇರಿ ಮುದ್ದೆ ಇಕ್ಕಲ್ಲ ಅವರಿಬ್ರು ಎಂತ ನನ್ನ ಮಕ್ಕಳು. ಸುಮ್ಮನೆ ಕೊನೆಗೆ ನನ್ನ ತಕ್ಕೇನೆ ಅಯ್ಯಪ್ಪ ಬರೋದು ವಯಸ್ಸೊತ್ತು ಕಾಲಕ್ಕೆ ಈಯಪ್ಪನೇನು ಅವ್ರೇನು ನೋಡ್ಕೊಂಬಲ್ಲ ಇವ್ರು ಎಂತ ತಯ್ಯರ್ಗಿತ್ತಾರು ಇವ್ರೇನು ನೋಡ್ಕೊಂಬಲ್ಲ. ನೀನು ಸರಿಯಾಗಿ ಗಲಾಟೆ ಮಾಡಿ ಹೇಳ್ತೀನಿ ಕರೆದು ಗಲಾಟೆ ಮಾಡಿರೇನಿ ನೀನು ಬೊತ್ತೆ ಬರಲ್ವ ಅಂತ ಹೇಳಿ ಕಂಡ್ರಿಷನ್ ಮಾಡು ತಡಿ ಬಳ್ಳಿ ಏರಾಕ್ಸಿ ಇಲ್ಲಿ ಟ್ಯಾಕ್ಟ್ರಿ ಬರುತ್ತಲ್ಲ ಇಲ್ಲಿ ನಮ್ಮ ಮನೆಯಿಂದ ಕಣೆ ಐತಲ್ಲ ಅಲ್ಲಿಗೆ ಇದನ್ನ ಕಡಲೆ ಬಳ್ಳಿ ಏರ್ಸಕ್ಕೆ ಹೋಗೈತಿ ಟ್ಯಾಕ್ಟ್ರಿ ಬಂತೇನ ಯಾವ ಬರುತ್ತೆ ತಡಿ ಅಲ್ಲಿಗೆ ಹಾಕ್ಸಿ ಬತ್ತಾನೆ ಅಯ್ಯಪ್ಪ ಬಿಸ್ಲ ನಿನ್ಕಮ್ಮ ಕಾಲ ಅಂತ ಇಲ್ಲಿ ಬತ್ತಾನೆ ಅವ ಮಾತಾಡುವಂದು ಸುಮ್ಕೀರ್ ಬೋಲು ಇದು ಮಾಡೋದು ಕಣಪ್ಪ ಇವಾಗ ನಮ್ಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೂ ಬರೋಲ್ಲ ಏನಿಲ್ಲ ಯಪ್ಪ ಹೋಗಿ ಇಂಥನ್ನ ಕಟ್ಕೊಂಡು ನಮಗೆ ಎಂಬತ್ತೈತತ್ತ. ನಿಮ್ಮ ಮಕ್ಕಳಾದರೆ ನಮ್ಮ ಅಯ್ಯಪ್ಪ ನನ್ನ ಕಡೆಗೆ ಇರುತ್ತೆ ನಮ್ಮ ಅಯ್ಯಪ್ಪನಂತೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಎಷ್ಟು ಪ್ರಯತ್ನ ಪಟ್ರು ನಮ್ಮ ಅಯ್ಯಪ್ಪ ಆಸ್ಪತ್ರೆಗೆ ಹೋಗೋಣಂದ್ರೆ ಗೊತ್ತಿಲ್ಲ. ಮೊದಲು ಬರೋದಪ್ಪ ಇವಾಗ ಬರೋಲ್ಲ ಅಂತೈತಿ ಅದಕ್ಕೇನೆ ನಮ್ಮ ಅಣ್ಣನೇ ಕರ್ಕೊಂಡು ಹೋಗ್ತಾನೆ ಬಾ ಹೋಗೋಣ ಅಂತ ಕರೆಸಿದ್ರು ಬರೋಲ್ಲ ಅಂತ ಹೇಳ್ತಾಯ್ತಿ. ಏನು ಮಾಡಲಿ ನಾನು ಎಷ್ಟನ್ನ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಆಸ್ಪತ್ರೆ ತೋರಿಸ್ಕೊಂಡು ನನ್ನ ಮಕ್ಕಳಾಗಲೇಬೇಕು. ನೋಡ್ತಾ ಇರಿ ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.